ಹಾಯ್ ಫ್ರೆಂಡ್ಸ್, ನಾನು ಈ ದಿನ ವಾಟರ್ ಆ್ಯಪಲ್ ಅಂತ ನಿಮಗೆಲ್ಲರಿಗೂ ಗೊತ್ತಿದೆಯೋ ಏನೋ ಗೊತ್ತಿಲ್ಲ. ಕೆಲವು ಸಲ ಅದು ಹೊರಗಡೆನೂ ಸಹ ಸಿಗುತ್ತೆ. ನಮ್ಮ ಅಪಾರ್ಟ್ಮೆಂಟಲ್ಲಿ ಅದೊಂದು ಗಿಡ ಇತ್ತು. ಸೊ ಆ ಗಿಡದಿಂದ ಕಿತ್ತು ತಂದಂತಹ ವಾಟರ್ ಆ್ಯಪಲ್ನಿಂದ ನಾನು ಹೊಸ ರುಚಿಯನ್ನು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಅಂದರೆ ಅದೊಂದು ರೀತಿ ಸಬ್ಜಿ ಇದ್ದಂಗಿರುತ್ತೆ, ಅಂದರೆ ಒಂದು ಕರಿ ಇದ್ದಂಗಿರುತ್ತೆ. ಇದನ್ನು ನಾವು ಚಪಾತಿಗೋ ಇಲ್ಲ ಅನ್ನಕ್ಕೆ ಹಾಕ್ಕೊಂಡು ನಾವು ತಿನ್ಬೋದು, ಸೈಡ್ ಡಿಶ್ ಆಗಿ ನಾವು ತಗೊಂಡು ತಿನ್ಬೋದಾಗಿರುತ್ತೆ. ಇದನ್ನು ಮಾಡೋ ವಿಧಾನ ಅಂದರೆ, ನಾನು ಮೊದಲನೇ ಸಲ ಈ ಒಂದು ಪ್ಯಾನನ್ನು ಇಟ್ಟಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನ್ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ವಾಟರ್ ಆ್ಯಪಲ್ ಅಂದರೆ ಈ ರೀತಿ ಇರುತ್ತೆ. ನಿಮಗೇನಾದ್ರೂ ಎಲ್ಲಿಯಾದರೂ ಸಿಕ್ಕಿದರೆ ತಗೊಂಡು ನೀವು ಈ ರೀತಿಯಾದಂತಹ ಒಂದು ಕರಿನ ಮಾಡಲಿಕ್ಕೆ ಪ್ರಯತ್ನಿಸ್ಬೋದು ಅಂತ ಹೇಳ್ತೀನಿ. ಇದು ನಮ್ಮಲ್ಲೇ ಸಿಗೋದ್ರಿಂದ ಹೇರಳವಾಗಿ ಸಿಗುತ್ತೆ. ಅದರಿಂದ ನಾನು ಇಲ್ಲೇ ಸಿಕ್ಕಿದಂತಹ ಒಂದು ವಾಟರ್ ಆ್ಯಪಲ್ನಿಂದ ಈ ಕರಿನ ಮಾಡ್ತಾಯಿದ್ದೀನಿ. ನೋಡಿ, ಈಗ ನಾನು ಸಾಸಿವೆನ ಹಾಕಿದ್ದೀನಿ. ಅದು ಸ್ವಲ್ಪ ಚಟಪಟ ಅಂತ ಅನ್ನಬೇಕು. ಚಟಪಟ ಅಂತ ಆದಮೇಲೆ ಅದಕ್ಕೆ ನಾವು ಜೀರಿಗೆನ ಸೇರಿಸೋಣ. ಈಗ ಹಾಕ್ತಾ ಇದೆ. ನಾನು ಸ್ವಲ್ಪ ಸ್ಲೋ ಆಗಿ ಇಟ್ಟಿದ್ದೀನಿ. ನೋಡಿ, ಈಗ ಸೌಂಡ್ ಬರ್ತಾ ಇದೆ. ಸೊ ಹೀಗಾಗಿ ಈ ಚಟಪಟ ಅನ್ನೋಷ್ಟರೊಳಗೆ ನಾವು ಇದಕ್ಕೆ ಜೀರಿಗೆನ ಸೇರಿಸ್ಕೊಳ್ಳೋಣ. ನೋಡಿ, ಈಗ ನಾನು ಸಾಸಿವೆ ಮತ್ತು ಜೀರಿಗೆನ 2 ಎಣ್ಣೆಯಲ್ಲಿ ಕರಿಲಿಕ್ಕೆ ಇಟ್ಟಿದ್ದೀನಿ. 1-2 ಸೆಕೆಂಡ್ ಆದಮೇಲೆ ಕಡಲೆಬೇಳೆನ ಹಾಕೋಣ. ನೋಡಿ, ನನಗೆ ಕಡಲೆಬೇಳೆ ಇಲ್ಲದೇ ಒಂದು ಸಬ್ಜಿನ ಮಾಡಲಿಕ್ಕೆ ಇಷ್ಟ ಆಗಲ್ಲ. ಸೊ ಹೀಗಾಗಿ ಅದೊಂದು ರೀತಿಯಾದಂತಹ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತ ಕಡಲೆಬೇಳೆ ಹಾಕ್ಕೊತಿದ್ದೀನಿ. ಸೊ ಕಡಲೆಬೇಳೆನ ಹಾಕ್ಕೊಂಡಾಯಿತು. ಈ ಕಡಲೆಬೇಳೆನೂ ಸ್ವಲ್ಪ ಎಣ್ಣೆಯಲ್ಲಿ ಒಂದು ಕೆಂಪಗಾಗುವಷ್ಟು ಹುರಿಯೋಣ. ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊಂಡಾಯಿತು. ಸೊ ಹಸಿಮೆಣಸಿನ್ಕಾಯಿನೂ ಸಹ ಸ್ವಲ್ಪ ಅದರ ಖಾರ ಬಿಡೋಷ್ಟು ನಾವು ಎಣ್ಣೆನಲ್ಲೇ ಇಟ್ಕೊಳ್ಳೋಣ. ನೋಡಿ, ಇದೇ ರೀತಿ ನಾನು ಒಂದು ಈರುಳ್ಳಿನ ಕಟ್ ಮಾಡಿಕೊಂಡಿದ್ದೆ. ಸಬ್ಜಿ ಅಂದಮೇಲೆ ಈರುಳ್ಳಿ ಇರಲೇಬೇಕಲ್ವಾ. ಸೊ ಹೀಗಾಗಿ ಅದು ವಾಟರ್ ಆ್ಯಪಲ್ ಆದರೂ ಅದಕ್ಕೆ ಈರುಳ್ಳಿ ಬೇಕು. ಸೊ ಹೀಗಾಗಿ ಈರುಳ್ಳಿನೂ ಕಂದು ಬಣ್ಣ ಬರೋಷ್ಟು ಹುರಿಯೋಣ. ನೋಡಿ, ಎಣ್ಣೆ ಗಿನ್ನಲ್ಲಿ ನಾನು ಈರುಳ್ಳಿನ ಹಾಕಿದ್ನಲ್ಲ, ಸೊ ಅದೆಲ್ಲ ಕೆಂಪಗಾಗಿತ್ತು. ಸೊ ಅದೇ ರೀತಿ ನಾನು ಟೊಮಟೊ ಅನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಸಹ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಮೆತ್ತಗಾಗುವಷ್ಟು ನಾವು ಎಣ್ಣೆನಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಯಾವುದೇ ರೀತಿ ನೀರನ್ನು ಹಾಕಲಿಕ್ಕೆ ಅಂತ ಹೋಗಬೇಡ್ರಿ. ಸ್ವಲ್ಪ ಇದನ್ನು ಮುಚ್ಚಿಟ್ಬಿಟ್ಬಿಡೋಣ. ಅಷ್ಟರೊಳಗೆ ಟೊಮೊಟೊನೂ ಸಹ ಸ್ವಲ್ಪ ಮೆತ್ತಗಾಗತ್ತೆ. ತದನಂತರ ನಾವು ಆ್ಯಪಲ್ನ ಹಾಕೋಣ. ನೋಡಿ, ನಾನು ಚಿಲ್ಲಿ ಪೌಡ್ರು, ಕೊರಿಯಂಡರ್ ಪೌಡರು ಮತ್ತು ಜೀರಾ ಪೌಡರನ್ನು ಸಹ ಮಿಕ್ಸ್ ಮಾಡಿದ್ದೀನಿ. ಸೊ ಹೀಗಾಗಿ ಸ್ವಲ್ಪ ಮೆತ್ತಗಾಗ್ತಾ ಬಂದಿದೆ. ಈಗ ಇದಕ್ಕೆ ನಾವು ವಾಟರ್ ಆ್ಯಪಲ್ನ ಮಿಕ್ಸ್ ಮಾಡೋಣ. ನೋಡಿ, ಈಗ ವಾಟರ್ ಆ್ಯಪಲ್ ಮಿಕ್ಸ್ ಮಾಡಿದ್ದೀನಿ. ಸೊ ವಾಟರ್ ಆ್ಯಪಲ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೆ. ಸೊ ಈ ರೀತಿ ಮಿಕ್ಸ್ ಮಾಡಿದ್ದೀನಿ. ಎಲ್ಲ ರೀತಿಯೂ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ನಾನೀಗಾಗಲೇ ಸ್ವಲ್ಪ ಉಪ್ಪು ಹಾಕಿದೆ. ಮತ್ತು ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು 10 ನಿಮಿಷ ಹೀಗೆ ಬೇಯೋದಕ್ಕೆ
ಬಿಟ್ಬಿಡೋಣ. ನೋಡಿ ಎಷ್ಟು ಕಲರಾಗಿ ಕಾಣಿಸ್ತಾ ಇದೆ. ರುಚಿನೂ ಅಷ್ಟೇ ಚೆನ್ನಾಗಿರಬಹುದೇನೋ ಅಂತ ನನಗನ್ನಿಸ್ತಿದೆ. ಯಾಕೆಂದರೆ ನಾನು ಈಗ ಹೊಸದಾಗಿ ಮಾಡ್ತಾ ಇರೋದ್ರಿಂದ ರುಚಿನೂ ಸಹ ಚೆನ್ನಾಗಿರಬಹುದು. ಓಕೆ, 10 ನಿಮಿಷ ಆಯಿತು. ಸೊ ಹೀಗಾಗಿ ನಾನು ಇದನ್ನು ತೆಗೆದು ನೋಡಿದೆ. ನೋಡಿ ಬೆಂದಿದೆ, ಒಳ್ಳೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಗೂ ತೆಂಗಿನಕಾಯಿ ತುರಿಯನ್ನು ಸಹ ನಾನು ಇದಕ್ಕೆ ಸೇರಿಸಿದ್ದೀನಿ. ಸೊ ಹೀಗಾಗಿ ಇದನ್ನು ಈಗ ಸರ್ವ್ ಮಾಡಲಿಕ್ಕೆ ರೆಡಿ ಇದೆ. ವಾಟರ್ ಆ್ಯಪಲ್ ಸಬ್ಜಿ ರೆಡಿ ಇದೆ. ತಿನ್ನಲು ಸಹ ರುಚಿಕರವಾಗಿದೆ. ಇದನ್ನು ನೀವು ಚಪಾತಿಯೊಂದಿಗೆ ತಿನ್ನಿರಿ. ಹಾಗೂ ಈ ಟೇಸ್ಟನ್ನು ನೀವೇ ಮಾಡಿ ತಿಂದು ನೋಡಿ. ಅದಕ್ಕೆ ಕಾಮೆಂಟನ್ನು ಈ ಕೆಳಗಡೆ ನೀವು ಹಾಕಿ. ಧನ್ಯವಾದಗಳು.